ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾಸ್ ಸ್ಟಾಲ್ ವರ್ಲ್ಡ್. ಇವತ್ತು ನಮ್ಮ ಅಂಬಾರಿನ ಎತ್ಕೊಂಡು ನಾವು ಹೊರಟಿರುವಂತಹ ಪ್ಲೇಸ್ ಅಂದರೆ ಅದು ಒನ್ ಆಫ್ ದಿ ಹಿಸ್ಟಾರಿಕಲ್ ಪ್ಲೇಸ್ ಆಫ್ ತುಮಕೂರು, ನಥಿಂಗ್ ಬಟ್ ನಾಮದ ಚಿಲುಮೆ. ಸೊ ಈ ನಾಮದ ಚಿಲುಮೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಬುಧವಾರ ನನ್ನ ಮಗಳು ಬರೋ ತನಕ ವೆಯ್ಟ್ ಮಾಡಿಕೊಂಡು ಅವಳನ್ನು ಹೊರಡಿಸ್ಕೊಂಡು ಎಲ್ಲರೂ ರೆಡಿಯಾಗಿ ನಾನು, ಜಿಷ್ಣು, ಅಮ್ಮಣ್ಣಿ ಹಾಗೆ ನಮ್ಮ ಮನೆಯವರು, ನಮ್ಮ ಅಜ್ಜಿ ಕೂಡ ಹೊರಟು ನಾವು ಹೋಗ್ತಾ ಇದ್ದೀವಿ. ಸೊ ನಾವು ಹೋಗ್ತಾ ಇರುವಂಥ ಪ್ಲೇಸು ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಆದ್ರೂ ನನ್ನ ವಿಡಿಯೋನಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡುವಂಥ ಕರ್ತವ್ಯ ನಂದಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಬೆಳಗುಂಬ ಮೇನ್ ರೋಡು. ಈ ಬೆಳಗುಂಬ ಮೇನ್ ರೋಡಿಗೆ ಒಂದು ಇತಿಹಾಸ ಇದೆ. ಏನು ಅಂದರೆ ದೇವರಾಯನ ದುರ್ಗ ಏನಿತ್ತೋ ಅಲ್ಲಿನ ಪಾಳೆಗಾರರು ಅಥವಾ ಅಲ್ಲಿರುವಂತಹ ರಾಜರುಗಳು ಅವರು ಹೋಗಲಿಕ್ಕೆ ದಾರಿ ಮಾಡ್ಕೊಂಡಿದ್ದೆ ಬೆಳಗುಂಬ ಮೇನ್ ರೋಡು. ಅದು ಅವರ ರಾಜಮಾರ್ಗವಾಗಿತ್ತು. ಸೊ ಈ ರಸ್ತೆಗೂ ಕೂಡ ಒಂದು ಇತಿಹಾಸ ಇದೆ. ಸೊ ಇವಾಗ ನಾವು ಏನು ದೇವರಾಯನ ದುರ್ಗ ಫಾರೆಸ್ಟ್ ಇದೆ ಅದನ್ನು ನಾವು ಆಲ್ಮೋಸ್ಟ್ ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ. ಸಿದ್ಧಗಂಗಾ ಕ್ರಾಸ್ ಬರುತ್ತೆ, ಅದ್ರ ಮುಂದೆ ಲೆಫ್ಟಿಗೆ ನಾವು ತಗೋಬೇಕಾಗುತ್ತೆ ನಾಮದ ಚಿಲುಮೆಗೆ. ಸೊ ಹೋಲ್ ಫಾರೆಸ್ಟ್ ಅಂತೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನೀವು ಒಳಗಡೆ ಹೋಗ್ತಾ ಇದ್ದರೆ ಯಾವುದೋ ಬೇರೆ ಲೊಕೇಶನ್ನಿಗೆ ಹೋಗಿದ್ದೀವಿ, ತುಮಕೂರೇ ಅನಿಸಲ್ಲ, ಅದು ಬೇರೆ ಯಾವುದೋ ಲೊಕೇಶನ್ ಅನಿಸುತ್ತೆ. ಆ ಥರ ನಿಮಗೆ ಫೀಲ್ ಆಗುತ್ತೆ. ಫುಲ್ಲು ದಟ್ಟವಾಗಿರೋ ಕಾಡು ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಡೆಸ್ಟಿನೇಷನಿಗೆ ಬರ್ತಾ ಇದ್ದೀವಿ, ನಾಮದ ಚಿಲುಮೆಗೆ. ಸೊ ಮುಂದಗಡೆ ನಿಮಗೆ ಕಾಣ್ತಾ ಇರ್ಬೋದು ನಾಮದ ಚಿಲುಮೆಯ ಎಂಟ್ರೆನ್ಸ್. ಯಾರೆಲ್ಲ ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ದೀರಾ ಎಲ್ಲರೂ ತಪ್ಪದೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ. ಸೊ ಇಲ್ಲಿ ನಾವು 30 ರುಪೀಸ್ ಟಿಕೆಟ್ ತೊಗೊಂಡು, ಅಂದರೆ 3 ಜನ ಅಡಲ್ಟ್ಸ್ ಇದ್ವಲ್ಲ, ಸೊ ಹಾಗಾಗಿ 30 ರುಪೀಸ್ ಟಿಕೆಟ್ ತೊಗೊಂಡು ನಾವು ಒಳಗಡೆ ಎಂಟ್ರಿ ಆದ್ವಿ. ಅಲ್ಲಿ ಕೆಲವೊಂದು ಬೋರ್ಡ್ಗಳು ಹಾಕಿದ್ರು, ಇನ್ಫಾರ್ಮೇಟಿವ್ ಬೋರ್ಡ್ಗಳು, ಹಾಗೆ ಒಂದು ಪ್ರಿಕಾಷನ್ಸ್ ಬೋರ್ಡು, ಮತ್ತು ಅಲ್ಲಿರುವಂಥ ಪ್ರಾಣಿಗಳ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಬರೆದು ಬ್ಯಾನರ್ ಥರ ಬೋರ್ಡ್ ಥರ ಹಾಕಿದ್ರು. ಇದು ತುಂಬಾ ಒಳ್ಳೆ ಪ್ಲೇಸು, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ರೈಟ್ ಸೈಡೇ ಜಿಂಕೆ ಪಾರ್ಕ್ ಇದೆ. ಇದು ಜಿಂಕೆ ಪಾರ್ಕ್ ಅಂತ ಹೇಳಿ, ಇಲ್ಲಿ ಕಂಪ್ಲೀಟಾಗಿ ಬರೀ ಜಿಂಕೆನೇ ಇರುತ್ತೆ. ಸೊ ನಾವು ಹೋದಾಗ ಯಾವ ಜಿಂಕೆನೂ ಇರಲಿಲ್ಲ ಮುಂದಗಡೆ, ಎಲ್ಲ ರೆಸ್ಟ್ ಮಾಡ್ತಾಯಿತ್ತು. ನಮಗಂತೂ ತುಂಬ ಬೇಜಾರಾಗೋಯಿತು. ಏನು ಮಾಡೋಣ, ಮುಂದೆ ಯಾವುದೂ ಜಿಂಕೆಗಳ ಹತ್ರನೇ ಬರ್ತಿಲ್ವಲ್ಲಪ್ಪ. ಲಾಸ್ಟ್ ಟೈಮೆಲ್ಲ ಎಷ್ಟು ಚೆನ್ನಾಗಿ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ವಿ, ಈ ಸತಿ ಬಂದಾಗ ಯಾಕೆ ಹಿಂಗಾಗೋಯ್ತು ಅಂದಾಗ ಒಂದೇ ಒಂದು ಮುದ್ದಾಗಿ ನಡ್ಕೊಂಡು ಒಂದೇ ಒಂದು ಜಿಂಕೆ ಮರಿ ಬಂದಿತ್ತು. ಸೊ ಇನ್ನೇನು ಮಾಡೋಣ, ಒಂದಾದರೂ ಬಂತಲ್ವಾ ಅಂದ್ಕೊಂಡು ಆ ಕಡೆ ನೋಡಿದ್ರೆ ಇನ್ನೂ ಒಂದು ಮುದ್ದಾಗಿ ಕಾಲಿಡ್ಕೊಂಡು ಬರ್ತಾಯಿತ್ತು. ಎರಡೂ ಕೂಡ ಮರಿಗಳೇ. ಸೊ ನನ್ನ ಮಗಳಿಗೆ ಪಿಕ್ ತೆಗೆಯೋಣ ಅಂತ ಹೇಳ್ಬಿಟ್ಟು ಕೆಲವೊಂದು ಪಿಕ್ಚರ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಹಾಗೆ ಜಿಂಕೆನ ಮುಟ್ಟೋಕ್ಕೂ ಕೂಡ ಟ್ರೈ ಮಾಡಿದೆ, 1-2 ಸತಿ ಸಿಕ್ತು ಮುಟ್ಟೋಕ್ಕೆ. ಬಟ್ ಆಮೇಲೆ ಜಸ್ಟ್ ಫ್ರಿಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅದು ಅಂದರೆ ಯಾಮರ್ಸ್ಬಿಡ್ತಾಯಿತ್ತು ಮುಟ್ಟಕ್ಕೆ ಹೋದರೆ. ಸೊ ನಮ್ಮ ಮನೆಯವ್ರು ಏನು ಮಾಡಿದ್ರು, ಅಲ್ಲೇ ಪಕ್ಕದಲ್ಲಿ ಹುಲ್ಲೆಲ್ಲ ಬೆಳೆದಿತ್ತಲ್ಲ, ಸೊ ಹಂಗಾಗಿ ತೊಗೊಬಂದು ತಿನ್ನಿಸ್ಲಿಕ್ಕಂತ ಇದು ಮಾಡಿದ್ರು. ಆ್ಯಕ್ಚುಲಿ ಈ ಥರ ಫೀಡ್ ಮಾಡೋಂಗಿಲ್ಲ, ಬಟ್ ಅಲ್ಲೇ ಇದ್ದಿದ್ದರಿಂದ ಅವು ಹುಲ್ಲೇ ಅಲ್ವಾ ತಿನ್ನೋದು. ಸೊ ಹಂಗಾಗಿ ಅಲ್ಲೇ ಇತ್ತಲ್ಲ ಹುಲ್ಲು, ತಿನ್ನಿಸೋ ಆಸೆ ನಮಗೂ ಇರುತ್ತಲ್ವ. ಸೊ ಹಂಗಾಗಿ ನಾವು ತಿನ್ನಿಸಿದ್ವಿ. ಸೊ ತುಂಬ ಜಿಂಕೆಗಳು ಬಂದುಬಿಡ್ತು, ನಮಗಂತೂ ಫುಲ್ ಖುಷಿಯಾಗೋಯ್ತು. ಸದ್ಯ ಎಲ್ಲ ಮರಿಗಳೇ, ದೊಡ್ಡದು ಯಾವುದು ಬಂದಿಲ್ಲ, ಎಲ್ಲ ಚಿಕ್ಕ ಮರಿಗಳೇ. ದೊಡ್ಡದೆಲ್ಲ ಅವಕ್ಕೆ ಬುದ್ಧಿ ಇರುತ್ತೆ, ಬರಲ್ಲ. ಇವಾದರೆ ತಿನ್ನಕ್ಕೆ ಕೊಡ್ತೀವಲ್ವ ಅನ್ನೋ ಒಂದು ಆಸೆಗಾದರೂ ಬಂದುಬಿಡ್ತವೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ಬಿಟ್ಟು ಬರೋಕ್ಕೆ ರೆಡಿನೇ ಇಲ್ಲ. ನನ್ನ ಹತ್ರ ಇದ್ದಿದ್ದು ಹುಲ್ಲನ್ನೆಲ್ಲ ಕಿತ್ಕೊಂಡು ಅವಳೇ ಹಾಕಿಬಿಟ್ಲು. ಸೊ ಏನು ಮಾಡೋಣ, ಮಕ್ಕಳಲ್ವ, ಎಂಜಾಯ್ ಮಾಡ್ತಾರೆ ಅಂದ್ಕೊಂಡು ಅಲ್ಲಿ ಜಿಂಕೆ ನೋಡಿಕೊಂಡು ನಾವು ಮುಂದಗಡೆ ಹೊರಟ್ವಿ. ಸೊ ಇಲ್ಲೇನು ನೀವು ಗ್ಯಾಲ್ರಿ ನೋಡ್ತಾ ಇದ್ದೀರಾ, ಈ ಗ್ಯಾಲ್ರಿ ಮೇಲೆಲ್ಲ ಕೋತಿಗಳು ಕೂರ್ತಾ ಇದ್ವು. ಮುಂಚೆ ಎಲ್ಲ ನಾವು ನೋಡಿದ್ದೀವಿ ಕೋತಿಗಳು ಕೂತ್ಕೊಂಡಿರೋದು, ಬಟ್ ನಾವು ಹೋದಾಗ ಕೋತಿಗಳು ಯಾವುದೂ ಇರಲಿಲ್ಲ, ಎಲ್ಲ ಹೊರಗಡೆ ಇದ್ವು.
ಹೊರಗಡೆ ಕಾಂಪೌಂಡ್ ಇತ್ತಲ್ಲ, ಸೊ ಅಲ್ಲಿ ಇದ್ದು. ಇಲ್ಲಿ ನಾನು ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನೋಡ್ತಾ ಇದ್ದಾರೆ. ಸೊ ಎಲ್ಲರೂ ಬನ್ನಿ ಹೋಗೋಣ ಮುಂದಕ್ಕೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಕ್ವಾರ್ಟರ್ಸ್ಗಳು ಸಿಕ್ತು ಕೆಲವೊಂದು. ಅಂದರೆ ಫಾರೆಸ್ಟ್ ಸಿಬ್ಬಂದಿಗಳೇನಿರ್ತಾರೆ ಅವರು ಉಳ್ಕೊಳ್ಳಿಕ್ಕೋಸ್ಕರ ಅಲ್ಲಿ ಒಂದು ಕ್ವಾರ್ಟರ್ಸ್ ಮಾಡಿದರು. ಸೊ ಇಲ್ಲಿ ಪಕ್ಕದಲ್ಲೇ ನಾನು ಹೇಳ್ನಲ್ಲ ಸೊ ಆಮೆ ಸ್ಟ್ಯಾಚುಗಳಿದ್ವು, ತುಂಬ ಚೆನ್ನಾಗಿತ್ತು. ಸೊ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಕ್ವಾರ್ಟರ್ಸು, ಆಫೀಸ್ ಕೂಡ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ಒಂದು ನಂದಿ ಸ್ಟ್ಯಾಚು ಕೂಡ ಇದೆ, ತುಂಬ ಚೆನ್ನಾಗಿದೆ. ಇವಾಗ ನಾವು ಹೋಗ್ತಾ ಇರೋವಂಥದ್ದೇ ಹಿಸ್ಟಾರಿಕಲ್ ಪ್ಲೇಸ್. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಆ ಹಿಸ್ಟಾರಿಕಲ್ ಪ್ಲೇಸ್ ಏನು ಅಂತ ನೋಡೋಣ. ರಾಮ ಸೀತೆ ಲಕ್ಷ್ಮಣ ವನವಾಸದಲ್ಲಿದ್ದಾಗ ಈ ಸ್ಥಳಕ್ಕೆ ಬಂದು ಉಳ್ಕೊಂಡಿದ್ರು. ಒಂದು ದಿವಸ ಏನಾಯಿತು, ಶ್ರೀರಾಮನಿಗೆ ತಿಲಕ ಇಡಲಿಕ್ಕೆ ನೀರಿರಲಿಲ್ಲ. ಈ ಒಂದು ವಿಷಯನ ಸೀತೆ ಮಾತೆ ಏನು ಮಾಡ್ತಾರೆ, ರಾಮನಿಗೆ ತಿಳಿಸ್ತಾರೆ. ಸೊ ಅದಾದಮೇಲೆ ಶ್ರೀರಾಮದೇವರು ಏನು ಮಾಡ್ತಾರೆ ಅಂದರೆ, ಅವರ ಒಂದು ಬಿಲ್ಲಿನಿಂದ ಒಂದು ಬಾಣನ ಈ ಬಂಡೆಗೆ ಹೂಡ್ತಾರೆ. ಇದು ಬಂಡೆ ಪ್ರದೇಶ ಆಗಿರೋದ್ರಿಂದ ನೀರು ಸಿಗ್ತಾ ಇರಲ್ಲ. ಸೊ ಈ ಸ್ಥಳಕ್ಕೆ ಏನು ಮಾಡ್ತಾರೆ, ಅವರ ಬಿಲ್ಲಿನಿಂದ ಒಂದು ಬಾಣನ ಹೂಡ್ತಾರೆ. ಸೊ ಅಲ್ಲಿ ಒಂದು ನೀರಿನ ಬುಗ್ಗೆ ಎದಳುತ್ತೆ. ಸೊ ಆ ನೀರಿನಿಂದ ತಿಲಕವನ್ನು ಮಾಡಿ ಸೀತಾಮಾತೆ ರಾಮನಿಗೆ ಇಡ್ತಾರೆ. ಸೊ ಹಾಗಾಗಿ ಈ ಸ್ಥಳದ ಹೆಸರು ನಾಮದ ಚಿಲುಮೆ ಅಂತೇಳಿ. ಅದು ಮೊದಲು ಸಣ್ಣದಾಗಿತ್ತು ನೀರಿನ ಬುಗ್ಗೆ, ಆನಂತರ ಅದನ್ನು ಕೊಳ ಥರ ಮಾಡಿದ್ದಾರೆ. ಹಾಗೆ ಫಸ್ಟು ಇದು ಗ್ಯಾಲ್ರಿ ಎಲ್ಲ ಏನೂ ಇರಲಿಲ್ಲ, ಓಪನ್ ಅಪ್ ಆಗಿತ್ತು. ಯಾವಾಗ ಜನರು ಜಾಸ್ತಿ ವಿಸಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಸ್ಥಳ ಹಾಳಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಗ್ಯಾಲ್ರಿ ಮಾಡಿದ್ದಾರೆ. ಅಲ್ಲಿಂದ ಗ್ಯಾಲ್ರಿ ಮುಂದಕ್ಕೆ ಇನ್ನೊಂದು ಕೊಳ ಮಾಡಿದ್ದಾರೆ. ಸೊ ಅಲ್ಲಿಂದ ಬರುವಂತಹ ನೀರು ಸೀದಾ ಈ ಕೊಳಕ್ಕೆ ಬಂದು ಬೀಳುತ್ತೆ. ಸೊ ಹಾಗಾಗಿ ಎರಡೂ ಕೊಳ ತುಂಬ ಪರಿಶುದ್ಧವಾಗಿದೆ. ಮತ್ತು ನೀರು ಕೂಡ ತುಂಬ ತಿಳಿಯಾದ ನೀರು, ತುಂಬ ಸಿಹಿಯಾದ ನೀರು. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ. ಇದು ತೀರ್ಥ ಆಯಿತಾ. ಹಾಗೆ ಈ ಒಂದು ಪ್ಲೇಸ್ನ ಒಂದು ಏನು ಸನ್ನಿವೇಶಗಳು ಏನು ಅಂತೇಳಿ ಅಲ್ಲಿ ಒಂದು ಬೋರ್ಡ್ ಕೂಡ ಮಾಡಿ ಹಾಕಿದ್ದಾರೆ. ಸೊ ಹಾಗಾಗಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ನಮ್ಮ ತುಮಕೂರಿನಲ್ಲಿದೆ ಅಂದರೆ ನಮ್ಮದು ಒಂಥರ ಹೆಮ್ಮೆಯ ವಿಚಾರ. ಸೊ ಈ ಥರ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದೆ ಅಂತ ಹೇಳಿ. ಸೊ ಈ ಕೊಳದ ಮಾಹಿತಿ ಏನು ಅಂತ ಅಂದರೆ, ಈ ಕೊಳ ಅಂದರೆ ಕರಡಿ, ಚಿರತೆ ಎಲ್ಲ ಬಂದು ನೀರು ಕುಡಿತಾ ಇದ್ವು. ಬಟ್ ಇವಾಗ ಬರಲ್ಲ. ಸೊ ಹಂಗಾಗಿ ಅದು ಪಾಚಿಗಟ್ಟಿದೆ. ಸೊ ಅಲ್ಲೇ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇದೆ. ಸೊ ಪರಿಸರನೂ ತುಂಬ ಚೆನ್ನಾಗಿದೆ. ಎಲ್ಲರೂ ವಿಸಿಟ್ ಮಾಡಿ, ಒಂದ್ಸತಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಜಿಂಕೆ ಪಾರ್ಕು ಮತ್ತು ಈ ಒಂದು ಹಿಸ್ಟಾರಿಕಲ್ ಪ್ಲೇಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಇದಾದ ನಂತರ ನಾವೇನು ಮಾಡಿದ್ವಿ, ನೆಕ್ಸ್ಟು ಹೊರಗಡೆ ಎಕ್ಸಿಟ್ ಆಗೋಣ ಅಂತ ಹೋದ್ವಿ. ಸೊ ಜಿಂಕೆ ಇತ್ತಲ್ವ, ಸೊ ಮತ್ತೆ ಅಲ್ಲಿಗೆ ಬಂದು ಕೂತ್ಕೊಂಡ್ವಿ. ಅಲ್ಲಿ ನೋಡಿದ್ರೆ 2 ಜಿಂಕೆಗಳು ಕಾದಾಡ್ತಾ ಇದ್ವು. ಸೊ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಹಾಗೆ ಅಲ್ಲೇ ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅಲ್ಲೇ ಕೂತ್ಕೊಂಡು ಎಲ್ಲದನ್ನು ನಾವು ನೋಡ್ತಾ ಇದ್ವಿ. ಸಂಜೆ ಆಗ್ತಾ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪರಿಸರ. ನನ್ನ ಮಗಳಿಗಂತೂ ಹೇಳಿದ್ನಲ್ಲ, ಜಿಂಕೆನ ಬಿಟ್ಟು ಬರಲಿಕ್ಕೆ ಅವಳಿಗೆ ಮನಸ್ಸೇ ಇರಲಿಲ್ಲ. ಅಲ್ಲೇ ಇದ್ಲವಳು ನೋಡಿಕೊಂಡು. ತುಂಬ ಚೆನ್ನಾಗಿತ್ತು. ಅವೆಲ್ಲ ಎಷ್ಟು ಮುದ್ದಾಗಿರ್ತಾವಲ್ವ, ಎಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನನ್ನ ಮಗಳೇನು ಮಾಡ್ತಾ ಇದ್ದಾಳೆ, ನಮ್ಮ ಮನೆಯವರ ಭುಜಾನ ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ಆಟ ಆಡಲಿಕ್ಕೆ. ಸೊ ನಮ್ಮ ಮನೆಯವರು ಕೂಡ ಅವಳನ್ನು ಆಟ ಆಡಿಸ್ತಾ ಇದ್ದಾರೆ. ನನ್ನ ಮಗಳು ಕೂಡ ಇವತ್ತು ತುಂಬಾ ಎಂಜಾಯ್ ಮಾಡಿದ್ಲು, ನೋಡಿದ್ಲು. ಅಂದರೆ ಅವಳಿಗೆ ಹೊರಗಡೆ ಬಂದಾಗ ತುಂಬ ಖುಷಿ ಪಡ್ತಾಳೆ. ಅಕ್ಕಪಕ್ಕ ಎಲ್ಲ ನೋಡ್ತಾಳಲ್ಲ, ಏನೋ ಒಂಥರ ಹೊಸ ವಿಚಾರಗಳು. ಸೊ ಇದೆಲ್ಲ ಪ್ಲೇಸ್ ಕೂತ್ಕೊಳ್ಳಿಕ್ಕೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ. ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಆರ್ಚ್ ಮಾಡಿದ್ದಾರೆ, ಗೇಟ್ ಇದೆಯಲ್ಲ, ಅಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಬಂದರೆ ಒಂದು 1 ಅವರ್ ಅಥವಾ 1.5 ಅವರ್ ಆರಾಮಾಗಿ ನೀವಿಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಡ್ಬೋದು. ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ. ಸೊ ಹೋಗ್ತಾ ಏನಾದ್ರು ತಿನ್ಬೇಕು ಅನ್ಸುತ್ತಲ್ವಾ. ಸೊ ಏನು ಮಾಡಿದೆ ನಾನು, ತುಮಕೂರು ಬಡೀಸ್ ಅಂತ ಒಂದು ಪೇಜ್ ಇದೆ, ಅದರಲ್ಲಿ ಹೋದಾಗ ಈ ಥರ ತುಮಕೂರಲ್ಲಿ ವೆರೈಟೀಸ್ ಕಾರ್ನ್ ಮಾಡ್ತಾರೆ ಅಂತ ಗೊತ್ತಾಯಿತು. ಎಲ್ಲಿ ಅಂದರೆ ನಮ್ಮ ರತ್ನ ಫುಡ್ ಕೋರ್ಟ್, SIT ಬ್ಯಾಕ್ ಸೈಡ್ ಇರುವಂಥ ರತ್ನ ಫುಡ್ ಕೋರ್ಟಲ್ಲಿ
ಈ ಒಂದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕಾರ್ನ್ ಇದು ಸ್ಟಾಲ್ ಇದೆ ಅಂತ ಗೊತ್ತಾಯಿತು. ರತ್ನ ಫುಡ್ ಕೋರ್ಟ್ ಸ್ಟಾಲ್ ನಂಬರ್ 2. ಸೊ ನಾವು ಹೋದ್ವಿ. ಹೋಗಿ ಅಲ್ಲಿ ಅಂದರೆ ಏನು ಬೇಕು ಆರ್ಡ್ರ್ ಮಾಡ್ಕೊತಾ ಇದ್ವಿ. ನಮ್ಮ ಮನೆಯವರು ಮಿರ್ಚಿ ಮಂಡಕ್ಕಿ ತೊಗೊಬಂದಿದ್ರು. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು. ಸೊ ನಮ್ಮ ಮನೆಯವ್ರು ತಿಂದ್ಕೊಂಡ್ರು. ಸೊ ನಾನಿಲ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕಾರ್ನಲ್ಲಿ ಕ್ರಿಸ್ಪಿ ಮಯೋನಿಸ್ ಕಾರ್ನ್, ಫ್ರೈಡ್ ಕಾರ್ನ್ ಇದು. ಸೊ ಇದನ್ನು ಆರ್ಡ್ರ್ ಮಾಡಿದ್ದೆ. ಸೊ ಬಂದಿತ್ತು, ಚೆನ್ನಾಗಿತ್ತು ಟೇಸ್ಟ್ ವೈಸು, ತಿನ್ಬೋದು. ನೆಕ್ಸ್ಟು ಇನ್ನೊಂದು ಸ್ಟೀಮ್ಡ್ ಪೆರಿ ಪೆರಿ ಕಾರ್ನ್ ಅಂತ ಹೇಳಿ ಅದು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ, ತಿಂದ್ವಿ, ಚೆನ್ನಾಗಿತ್ತು. ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಿ, ಈ ಸ್ಟಾಲಿಗೆ ವಿಸಿಟ್ ಮಾಡಿ. ವೆರೈಟೀಸ್ ಆಫ್ ಕಾರ್ನ್ ಅವೈಲಬಲ್ ಇರುತ್ತೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡು ನೀವು ಆರಾಮಾಗಿ ತಿನ್ಬೋದು. ಇವು ಸರ್ವ್ ಮಾಡುವಂಥದ್ದು ಜೋಳದ ಏನು ಹೊರಗಡೆ ಸಿಪ್ಪೆ ಇರೋವಂಥ ಇರುತ್ತಲ್ಲ, ಪದರ ಪದರ ಅದರಲ್ಲೇ ಹಾಕ್ಕೊಡ್ತಾರೆ. ಸೊ ಚೆನ್ನಾಗಿರುತ್ತೆ. ಅದು ಒಂಥರ ವೆರೈಟಿ, ಅಂದರೆ ಅದು ಒಂಥರ ಡಿಫ್ರೆಂಟಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ತಿಂದ್ಕೊಂಡು ನಾವು ನೆಕ್ಸ್ಟು SIT ಮೇನ್ ರೋಡಿಂದ ಹೊರಗಡೆ ಬಂದ್ವಿ. ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಗಣಪತಿ ಸೀಸನ್ ಅಲ್ವಾ. ಸೊ ಹಾಗಾಗಿ ನಾವು ಒಂದು ಕಡೆ ಅಂದರೆ KEB ಇದೆ, ತುಮಕೂರು KEB, ಅಲ್ಲಿ ಗಣಪತಿ ಇಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಒಂದಷ್ಟು ಪಿಕ್ಸ್ಗಳು ತಗೊಂಡಿದ್ವಿ. ಸೊ ಅಲ್ಲಿಂದ ಪಕ್ಕದಲ್ಲೇ ಆನೆ ಇದೆ. ಸೊ ಇದ್ರ ಹೆಸರು ಬಂದುಬಿಟ್ಟು ಲಕ್ಷ್ಮೀ ಆನೆ ಅಂತ ಹೇಳಿ. ಇದು ಮಠದ ಆನೆ. ಸೊ ಇದ್ರ ವಾಸ ಇಲ್ಲೇ ಈ ದೇವಸ್ಥಾನದಲ್ಲೇ ಇರುತ್ತೆ. ಸೊ ಕೆಲವೊಂದು ಸತಿ ಇಲ್ಲಿ ನಮ್ಮ ಮನೆ ಹತ್ರನೂ ಕರ್ಕೊಂಡು ಬರ್ತಾರೆ, ಸಿಟಿಯಲ್ಲಿ ರೌಂಡ್ ಹಾಕ್ತಾರೆ. ನಾವು ನೋಡಿದರೆ ಅಕ್ಕಪಕ್ಕ ಮನೆಯವರು ನೋಡಿದರೆ ಅದಕ್ಕೆ ತಿನ್ನಲಿಕ್ಕೆ ಬಾಳೆಹಣ್ಣು ಅಥವಾ ಕೆಲವೊಂದು ಹಣ್ಣುಗಳನ್ನು ನಾವು ಕೊಡ್ತಾ ಇರ್ತೀವಿ. ಒಂಥರ ಚೆನ್ನಾಗಿದೆ ಆನೆ. ಅದು ಬಂದುಬಿಟ್ರೆ ಎಲ್ಲ ಮಕ್ಕಳಿಗೂ ಒಂಥರ ಖುಷಿ ನೋಡಲಿಕ್ಕೆ. ಸೊ ಅಲ್ಲಿ ನೋಡ್ಕೊಂಡ್ವಿ. ಅಲ್ಲಿಂದ ಪ್ರಸಾದ ಸ್ವೀಕಾರ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಇಲ್ಲಿ ಕೆಲವೊಂದು ಪಿಕ್ಸ್ಗಳು ಅವೈಲೇಬಲ್ ಇದೆ. ಸೊ ನಾವೇನು ಹೋಗಿದ್ವಲ್ಲ ಔಟಿಂಗು, ಸೊ ಅಲ್ಲಿ ತೆಗೆದಿರುವಂಥ ಪಿಕ್ಸು ನೋಡಿ ಎಂಜಾಯ್ ಮಾಡಿ.
ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೊಸ ಹೊಸ ವೀಡಿಯೋಸ್ಗಳೊಂದಿಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಹಾಗೆ ಯಾರ್ಯಾರು ನೋಡಿದ್ದೀರಾ, ಇಷ್ಟ ಆಗಿದೆ, ದಯಮಾಡಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.